ಯಾವ ಕೆಲಸ ಪ್ರಥಮದಲ್ಲಿರಬೇಕು, ಯಾವುದನ್ನು ಫಸ್ಟ್ ಮಾಡಬೇಕು, ಯಾವುದಾದ್ಮೇಲೆ ಮಾಡಬೇಕು ಅಥವಾ ಯಾವುದಾದ್ಮೇಲೆ ಯಾವುದು ತಗೊಳ್ಬೇಕು ಅಂತಕ್ಕಂಥದ್ದು ಅರಿವಿಲ್ಲದಂತೆ ಹೋಗ್ತಾ ಇದೆ. ಒಟ್ಟಾರೆ ಜವಾಬ್ದಾರಿ ಸಾಕಷ್ಟು, ಕೆಲಸದ ಒತ್ತಡ ಸಾಕಷ್ಟು, ಇಷ್ಟೆಲ್ಲ ಕೆಲಸಗಳಿದ್ದು ಇದನ್ನು ಹೇಗೆ ಸುಧಾರಿಸ್ಕೋಬೇಕು ಎಂಬತಕ್ಕಂಥದ್ದು ಅರಿವಿಲ್ಲದಂಥ ಪರಿಸ್ಥಿತಿ ನಿಮ್ಮದಾಗ್ತಾ ಇದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡಿ, ಜೊತೆಗೆ ಬುಧವಾರ ಆದ್ದರಿಂದ ಮಹಾವಿಷ್ಣು ಆರಾಧನೆ ಮಾಡ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಸಹಿತ ಸ್ವಲ್ಪ ನಿಧಾನನೇ. ಜೊತೆಗೆ ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳು ಸಹಿತ ಅಷ್ಟು ಸಮಂಜಸವಾದಲ್ಲ. ಇದಕ್ಕಾಗಿ ಮತ್ತೊಬ್ಬರ ಸಹಾಯ ಬೇಕಾಗಿದೆ. ಆದರೆ ನಿಮ್ಮ ಮನಸ್ಸು ನಾನು ನಂದು ಎಂಬತಕ್ಕಂಥದ್ರಲ್ಲಿ ಹುಚ್ಚೆದ್ದು ಕುಣಿತಾ ಇರುತ್ತೆ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ತೀರ್ಮಾನಕ್ಕೆ ಬರಬೇಕಾದರೂ, ಯಾವುದೇ ಒಂದು ನಿರ್ಣಯದಲ್ಲಾದರೂ ಸರಿಯಾದಂಥ ಸಮಂಜಸವಾದಂಥ ರೀತಿಯಲ್ಲಿ ಆಲೋಚನೆ ಮಾಡೋದಿಲ್ಲ. ನಿಮ್ಮ ಆಲೋಚನೆಗಳಂತಕ್ಕಂಥದ್ದು ಭಾಳ ವಿಭಿನ್ನವಾಗಿ ಆಲೋಚನೆ ಮಾಡ್ತೀರಿ. ಜೊತೆಗೆ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಸಹಿತ ಹೀಗೇ ಮಾಡಬೇಕು ಅಂತ ನಿಮ್ಮ ಮನಸ್ಸು ಹೇಳಿದ್ರು ಅದನ್ನು ಮಾಡಿದಂಥ ರೀತಿಯಲ್ಲಿ ಇರ್ತೀರಿ. ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿರ್ಣಯ ಸಹಿತ ಅಷ್ಟು ಸಮಂಜಸವಾದಲ್ಲ. ಜೊತೆಗೆ ಸಿಂಹರಾಶಿಯವರು ಇವತ್ತು ಸಂಧ್ಯಾಕಾಲ 4ರಿಂದ 6ರ ತನಕ ಸ್ವಲ್ಪ ಎಚ್ಚರಿಕೆಯ ನಡೀತಕ್ಕಂಥದ್ದು ಭಾಳಷ್ಟು ಉತ್ತಮ. ಇವತ್ತಿನ ದಿವಸ ದುರ್ಗಾದೀಪ ನಮಸ್ಕಾರ ಅಥವಾ ದುರ್ಗಾದೇವಿಗೆ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ದೇವಿ ಆಲಯದಲ್ಲಿ ಒಂದಿಷ್ಟು ಕುಂಕುಮ ಪ್ರಸಾದವನ್ನು ಹಣೆಗೆ ಹಚ್ಕೊಳ್ಳುವಂಥದ್ದು, ಈ ಪ್ರಕಾರವಾದಂಥ ಅನುಷ್ಠಾನವನ್ನು ಮಾಡುವಂಥದ್ದು ಭಾಳಷ್ಟು ಉತ್ತಮ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಾಣ್ತೀರಿ, ಮನಸ್ಸನ್ನು ಶಾಂತಿಯಾಗಿ ಇಟ್ಕೊಳ್ಳಿ. ಹಾಗೆ ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯದಲ್ಲಾದರೂ ಸಹಿತ ಒಂದಿಷ್ಟು ಲಾಭವನ್ನು ಕಾಣುವಂತಹದ್ದು. ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿರ್ಣಯಗಳಲ್ಲೂ ಹೆಚ್ಚೆಚ್ಚು ಲಾಭ ಇದೆ. ಮುಂಬರತಕ್ಕಂತಹ ದಿನಗಳಲ್ಲೂ ಸಹಿತ ಲಾಭವನ್ನು ಕಾಣುವಂತಹದ್ದು ಕನ್ಯಾ ರಾಶಿಯವರದು. ಆದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಹೇಳಿಕೆ ಮಾತು ಕೇಳಬೇಕಂದ್ರೆ, ಹೇಳಿಕೆ ಮಾತು ಎಂಬತಕ್ಕಂಥದ್ದು ಒಳ್ಳೆಯ ಮಾತು, ಒಳ್ಳೆಯ ಜನಗಳ ಸಹವಾಸ, ಒಳ್ಳೆಯ ಹಿರಿಯರ ಮಾರ್ಗದರ್ಶನ, ಜೊತೆಗೆ ನಿಮ್ಮ ಆತ್ಮೀಯರು, ಬಂಧು ಬಳಗ ಯಾರೊಬ್ಬರಾದರೂ ಸಹಿತ ಇನ್ನೊಬ್ಬರನ್ನ ಬೇರೆ ಥರ ಆಲೋಚನೆ ಮಾಡಿದರೆ ಎಲ್ಲರನ್ನೂ ಸಹಿತ ಒಂದು ಪ್ರೀತಿ ವಿಶ್ವಾಸವಾಗಿ ಸಂಪಾದನೆ ಮಾಡುವಂಥದ್ದು, ಒಳ್ಳೆಯ ಮಾತಿನಿಂದ ನಡ್ಕೊಳ್ಳುವಂಥದ್ದು ಭಾಳ ವಿಶೇಷ. ಈ ಪ್ರಕಾರವಾದಂಥ ನಿಮ್ಮ ನಡವಳಿಕೆ ಭಾಳಷ್ಟು ಅದ್ಭುತವಾಗಿರುತ್ತೆ. ಇದರಿಂದ ಲಾಭವನ್ನು ಕಾಣ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ ಇದೆ. ಮಧ್ಯಾಹ್ನ 12ರವರೆಗೂ ಒಂದು ಭಾಗದ ಲಾಭ ಇದ್ದರೆ 12ರ ನಂತರ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಅಸಮಾಧಾನ ಇರಬಹುದು. ಆದರೆ ಮಧ್ಯಾಹ್ನ 3 ಗಂಟೆಯ ನಂತರ ಪುನಃ ಹೆಚ್ಚಿನ ಲಾಭಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. 12ರಿಂದ 3ರ ತನಕ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದಿರಿ. 3 ಗಂಟೆಯ ನಂತರ ತುಲಾರಾಶಿಯವರಿಗೆ ಮತ್ತಷ್ಟು ಲಾಭ ಇದೆ. ಹಾಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ. ಇವತ್ತು ಮನರಂಜನಾ ಕ್ಷೇತ್ರಕ್ಕೆ ಹೊರಡುವಂತಹದ್ದು ಅಥವಾ ನಿಮ್ಮ ಮಕ್ಕಳು, ಮನೆ ಮಕ್ಕಳು ಎಲ್ಲರೂ ಸಹಿತ ಸೇರಿ ಎಲ್ಲರೂ ದೂರಭಾರ ಪ್ರಯಾಣ ಮಾಡಬೇಕು, ಎಲ್ಲರೂ ಸೇರಿ ಸಂತೋಷದಿಂದಿರಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಯಲ್ಲಿರ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಭಾಳ ಅದೃಷ್ಟದ ದಿನವೇ ಸರಿ. ಇವತ್ತು ಸಂಜಾ ವೇಳೆಗೆ ಆರ್ಥಿಕ ಪರಿಸ್ಥಿತಿಯಲ್ಲೂ ಸಹಿತ ಅಭಿವೃದ್ಧಿಯನ್ನು ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸಗಳಲ್ಲಿ ಹೆಚ್ಚು ಲಾಭ ಇದೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಇದೆ. ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಮನಸ್ಸಿಗೆ ನೋವಿದೆ. ಅಂದುಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕೆ ಆಗ್ತಿಲ್ವಲ್ಲ, ಬರೀ ಶ್ರಮ ವಹಿಸ್ತಾ ಇದೀವಲ್ಲ, ಶ್ರಮಕ್ಕೆ ಪ್ರತಿಫಲ ಸಿಗದಂಗೆ ಆಗ್ತಿದೆಯಲ್ಲ ಅಂತಕ್ಕಂಥ ಆ ಒಳ ಮನಸ್ಸಿನ ನೋವು ನಿಮ್ಮನ್ನು ಬಹಳ ಬಾಧಿಸ್ತಾ ಇರಬಹುದು. ಇದಕ್ಕಾಗಿ ಶ್ರೀನಿವಾಸನ ಅನುಗ್ರಹವನ್ನು ಪಡೆಯಿರಿ. ನಿಮ್ಮ ಮನೆ ದೇವರ ಆರಾಧನೆ ಮಾಡಿ. ಇವತ್ತಿನ ದಿವಸ ಸಾಧ್ಯವಾದರೆ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ತುಳಸಿಯಿಂದ ಅರ್ಚನೆ ಮಾಡಿಸಿ ಆ ತುಳಸಿ ಪ್ರಸಾದವನ್ನು ಈ ಪ್ರಸಾದವಾಗಿ ತೆಗೆದುಕೊಳ್ಳೋದ್ರಿಂದ ಹೆಚ್ಚೆಚ್ಚು ಲಾಭಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಅಂಬಾ, ರಾಜರಾಜೇಶ್ವರಿ, ಮುತ್ಯಾಲಂಬಿಕಾ, ಓಂ ಚಕ್ರೇಶ್ವರಿ ನಮಃ, ಬಾಲಾತ್ ತ್ರಿಪುರ ಸುಂದರಿ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಚಕ್ರೇಶ್ವರಿ ಬಲಾತ್ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ವೀಂ ಲಕ್ಷ್ಮೀಂ ಜಾತವೇದೋ ಆವಹ ತಾಂ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ವಂ ವೃಷಾನಹಂ ಅಶ್ವಪೂರ್ವಾನ್ ರಥಮಧ್ಯಾಮಸ್ತಿನ ಆದಃ ಪ್ರಮೋದಿನೀಂ ಶ್ರಿಯಂ ದೇವೀಂ ವಯಂ ಶ್ರೀರ್ಮಾ ಆ ದೇವೀಂ ಶ್ರುತಾಂ ಕಾಂಸೋ ಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ದ್ರಾಂ ಜಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾನ್ ತ್ವಾಮಿಹೋಪತ್ವಯೇ ಶ್ರಿಯಂ. ಶ್ರೀ ಧರ್ಮಕಿನಾಮ ಸಂವತ್ಸರೆ ಉತ್ತರಾಯಣಿ ಶ್ರೀಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ 16/3/2017 ಗುರುವಾರ, ಚತುರ್ಥಿ ಸ್ವಾತಿ ನಕ್ಷತ್ರ. ಇವತ್ತು ಮಹಾಗಣಪತಿಯ ಸಂಕಷ್ಟರ ಮಹಾಗಣಪತಿ ಚತುರ್ಥಿ. ಸಂಕಷ್ಟರ ಚತುರ್ಥಿ ಇವತ್ತು ಬಹಳ ವಿಶೇಷವಾಗಿರತಕ್ಕಂಥದ್ದು. ಗುರುವಾರ ಸಂಕಷ್ಟರ ಮಹಾ ಚತುರ್ಥಿ ಇದು ಬಹಳ ವಿಶೇಷವಾಗಿ ಮೂಡಿ ಬಂದಿರತಕ್ಕಂಥದ್ದು. ಕಾರಣ ಇವತ್ತು ಚಂದ್ರೋದಯ ರಾತ್ರಿ 9:43 ಇರತಕ್ಕಂಥದ್ದು.
ಹಾಗೆ ಗಣಪತಿಯ ಅನುಷ್ಠಾನ ಭಾಳ ವಿಶೇಷ. ವಿದ್ಯಾರ್ಥಿಗಳಾಗಲಿ, ಹಿರಿಯರಾಗಲಿ, ಪೋಷಕರಾಗಲಿ, ಯಾರೊಬ್ಬರಾದರೂ ಸಹಿತ ಇವತ್ತು ಮಹಾಗಣಪತಿನ ಪ್ರಾರ್ಥನೆ ಮಾಡಿ, ಇವತ್ತು ಗಣಪತಿ ಆಲಯಕ್ಕೆ ದರ್ಶನಕ್ಕೆ ಹೊರಟು ಬನ್ನಿ. ಸಾಧ್ಯವಾದಷ್ಟು ಗಣಪತಿ ಆಲಯದಲ್ಲಿ ಬಿಳಿ ಎಕ್ಕದ ಹೂವಿನಿಂದ, ಅಂದರೆ ಶ್ವೇತಾರ್ಕ, ಬಿಳಿ ಎಕ್ಕದ ಹೂ, ಇದನ್ನು ಗಣಪತಿ ಪಾದಕ್ಕಿಟ್ಟು ನಮಸ್ಕಾರ ಮಾಡುವಂಥದ್ದು. 21 ಗರಿಕೆ, ಕನಿಷ್ಠ ಪಕ್ಷ 11 ಗರಿಕೆಗಳನ್ನು ತಂದು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಂತ್ರದಿಂದ ಗಣಪತಿಯ ಪಾದದ ಮೇಲೆ ಗರಿಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ, ಕಡಲೆಕಾಳನ್ನು ನೀರಲ್ಲಿ ನೆಂದಿರ್ತಕ್ಕಂತಹ ಕಡಲೆಕಾಳಿಗೆ ಒಂದು ಸ್ವಲ್ಪ ತುಪ್ಪ ಬೆಲ್ಲವನ್ನು ಸವರಿ ಅದನ್ನು ನೈವೇದ್ಯ ಕೊಟ್ಟು ಆ ನೈವೇದ್ಯ ಪ್ರಸಾದವನ್ನು 16 ಜನ ಮಕ್ಕಳಿಗೆ ವಿನಿಯೋಗ ಮಾಡೋದ್ರಿಂದ ನಿಮ್ಮೊಳಗಿರ್ತಕ್ಕಂಥ ಸಂಕಷ್ಟಗಳು ದೂರ ಆಗುತ್ತೆ. ತಾವು ಏನು ಸಂಕಲ್ಪ ಮಾಡಿದರೂ ಆ ಸಂಕಲ್ಪ ಅತಿ ಶೀಘ್ರದಲ್ಲೇ ಸಂಪೂರ್ಣವಾಗಿ ಸಿದ್ಧಿಯಾಗುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಗುರುವಾರದ ಸಂಕಷ್ಟರ ಮಹಾಗಣಪತಿ ಪ್ರತಿಯೊಬ್ಬರಿಗೂ ಸಹಿತ ವಿಜಯವನ್ನು ತರಲಿ, ಸಿದ್ಧಿಯನ್ನು ತರಲಿ, ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಲಿ. ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತುಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನ ಶೃಣ್ವನ್ನೋತಭಿಸ್ಸೀದ ಸಾಧನಂ. ಮಹಾಗಣಾಧಿಪತಯೇ ನಮಃ. ಗಣಪನ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಆಗಲಿ. ಇನ್ನು ದರ್ಪಣಾಂಜನ ನಂತರ ರಾಶಿಫಲ ಇನ್ನು ಇಷ್ಟೊತ್ತರೆಗೂ ಆಯಿತು. ಇನ್ನು ಟೇಬಲ್ ಮೇಲೆ ಯಾವುದೇ ವನಸಿರಿ ಬಂದಿಲ್ಲ ಅಂದರೆ ಇವತ್ತೇನೋ ಗುರುಗಳು ನಮಗೆ ಹೇಳ್ತಾರೋ ಇಲ್ವೋ ವ್ಯಾಪಾರ ಲಕ್ಷಣಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಂತ ನಿಮ್ಮ ಮನಸ್ಸಲ್ಲಿರಬಹುದು. ವನಸಿರಿಗಳಂಬತಕ್ಕಂಥದ್ದು ಸಾಕಷ್ಟು ಇದೆ, ಅದನ್ನು ನಿಮ್ಮ ಮುಂದೆ ಪ್ರದರ್ಶಿಸಕ್ಕಂಥದ್ದು ಇದೆ. ಹಾಗೆ ಸಣ್ಣದಾದಂತಹ ಅಂಗಡಿಯವರಿಗೆ ವ್ಯಾಪಾರ ಆಗ್ತಿಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ನೋವಿರ್ಬೋದು. ಸಣ್ಣ ಅಂಗಡಿ ಇಟ್ಕೊಂಡು ಚಿಕ್ಕದಾಗಿ ಆವತ್ತಿನ ಜೀವನ ನಡೆಸುವಂತಹ ಅಂಗಡಿಯಲ್ಲಿ ವ್ಯಾಪಾರ ಆಗ್ತಿಲ್ಲ ಅನ್ನತಕ್ಕಂಥ ನೋವು ನಿಮಗಿದ್ದರೆ, ದೊಡ್ಡದಾಗಿ ಶೋರೂಮ್ ಓಪನ್ ಮಾಡಿ ಆ ಶೋರೂಮಲ್ಲೂ ಸಹಿತ ವ್ಯಾಪಾರ ಆಗ್ತಿಲ್ವಲ್ಲ, ಶೋರೂಮ್ಗೆ ಬಾಡಿಗೆನೇ ಸಾಕಷ್ಟಿದೆ, ಬಾಡಿಗೆನೂ ಕಟ್ಟಲಿಕ್ಕೆ ಆಗ್ತಿಲ್ವಲ್ಲ ಅಂತಕ್ಕಂತಹವರು, ಅಂತಹ ಕಣ್ಣೀರು ಹಾಕುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಇರುವೆ ಬಾರ ಇರುವೆಗೆ, ಆನೆ ಬಾರ ಆನೆಗೆ. ಆದರೆ ವ್ಯಾಪಾರ ಆಗಬೇಕು. ನಾನು ಅಂಗಡಿ ಓಪನ್ ಮಾಡಿದ್ದೀನಿ, ಪಕ್ಕದಲ್ಲಿರ್ತಕ್ಕಂಥವ್ರು ಅಂಗಡಿ ಓಪನ್ ಮಾಡಿದ್ದಾರೆ. ನಂದು ಒಂದು ಹೋಟ್ಲಿದೆ, ಪಕ್ಕದಲ್ಲಿ ಇನ್ನೊಂದು ಹೋಟ್ಲು ಬಂದು ಕೂತ್ಕೊಂಡಿದೆ. ನಮ್ಮ ಜನಕ್ಕೆ ಅತಿ ಬುದ್ಧಿವಂತಿಕೆ ಏನಪ್ಪ ಅಂದರೆ, ಒಂದು ಸರ್ಕಲಲ್ಲೋ ಒಂದು ರಸ್ತೆನಲ್ಲೋ ಒಂದು ಹೋಟ್ಲೋ, ಒಂದು ಅಂಗಡಿನೋ, ಒಂದು ಚಿಲ್ಲರೆ ಅಂಗಡಿನೋ, ಒಂದು ದವಸ ಧಾನ್ಯ ಅಂಗಡಿನೋ, ಅಥವಾ ಒಂದು ಬುಕ್ ಸ್ಟಾಲೋ, ಒಂದು ಮೊಬೈಲ್ ಶೋರೂಮು, ಯಾವುದೋ ಒಂದು ಇದೆ ಅಂತ ಗೊತ್ತಾದರೆ ಅದ್ರ ಪಕ್ಕದಲ್ಲಿ ಅದಕ್ಕೊಂದು 4-6 ಜನ ದಿನ ಬೆಳಗ್ಗೆ ಎದ್ದರೆ ಸಾಯಂಕಾಲ ಆದರೆ ಅಲ್ಲಿ ವ್ಯಾಪಾರ ನಡೆಯುತ್ತೋ ಬಿಡುತ್ತೋ, ಜನಸಂದಣಿ ಇದ್ದು ಜನ ಓಡಾಡ್ತಿದ್ದಾರೆ ಅಂತ ಗೊತ್ತಾದರೆ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಇದ್ದರೆ ಅಲ್ಲಿ ಮೊಬೈಲ್ ಅಂಗಡಿ, ಅಲ್ಲಿ ಹೋಟ್ಲು, ಅಲ್ಲಿ ಇನ್ನೊಂದು ಚಿಲ್ಲರೆ ಅಂಗಡಿ, ಅಲ್ಲಿ ದವಸ ಧಾನ್ಯದ ಅಂಗಡಿ. ಒಬ್ಬ ಬದುಕಿದ್ರೆ ಸಾಲದು, ಅವನು ತಿನ್ನುವ ಅನ್ನದಲ್ಲಿ ನಾವಷ್ಟು ಕಿತ್ಕೋಬೇಕು. ನಾವು ಮಾಡೋ ತಪ್ಪನ್ನೇ ಇನ್ನೊಬ್ಬ ಮಾಡ್ತಕ್ಕಂಥದ್ದು. ಒಟ್ಟಾರೆ ಯಾರೊಬ್ಬರೂ ಸಹಿತ ನೆಮ್ಮದಿಯಾಗಿರ್ಲಿಕ್ಕೆ ಬಿಡೋದಿಲ್ಲ. ನಾನು ಈ ರಸ್ತೆಯಲ್ಲಿ ಒಂದು ಅಂಗಡಿ ಇಟ್ಟಿದ್ದೀನಿ, ಇಲ್ಲಿ ಏನೋ ವ್ಯಾಪಾರ ಆಗ್ತಿದೆ, ಪರವಾಗಿಲ್ಲಪ್ಪ, ಇಲ್ಲಿ ಸ್ವಲ್ಪ ಸುಧಾರಣೆ ಮಾಡ್ತಿದ್ದೀನಿ ಅಂದರೆ ಆಗಲೇ ಪಕ್ಕದಲ್ಲಿರ್ತಕ್ಕಂಥವ್ನು ಇನ್ನೊಂದು ಅಂಗಡಿ ಓಪನ್ ಮಾಡಿ ಅಲ್ಲಿ ಇನ್ನೊಬ್ಬ ಮಾಡ್ತಕ್ಕಂಥದ್ದು. ಇದು ಈ ಒಂದು ವ್ಯಾಪಾರ, ಈ ಒಂದು ಮನಸ್ಥಿತಿ ಬರೀ ಒಬ್ಬಿಬ್ಬರಿಗಲ್ಲ. ತರಕಾರಿ ಅಂಗಡಿ, ತರಕಾರಿಗಳನ್ನು ಬೇಕಾಗಿರ್ತಕ್ಕಂಥ ವೆಜಿಟೇಬಲ್ಸು ದಿನ ಬೆಳಗಾದರೆ ಬೇಕಾಗಿರ್ತಕ್ಕಂಥ ತರಕಾರಿ ಆ ಪ್ರಾಂತ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಆ ಸರ್ಕಲ್ಗೆ ಅಥವಾ ರಸ್ತೆಗೆ ಸಂಬಂಧಪಟ್ಟಂಥ ಮನೆಗಳೆಷ್ಟಿದೆಯೋ ಅಷ್ಟಕ್ಕೆ ಸಂಬಂಧಪಟ್ಟಂಥ ಒಂದು ತರಕಾರಿ ಅಂಗಡಿ ಇಟ್ಟರೆ ಅದರ ಪಕ್ಕದಲ್ಲಿ ಇನ್ನೊಬ್ಬ ಗಾಡಿ ತೊಳ್ಕೊಂಬಂದು ತರಕಾರಿ ಇಡ್ತಾನೆ. ಇನ್ನು ಸ್ವಲ್ಪ ದೂರಕ್ಕೆ ಇನ್ನೊಬ್ಬ ಫುಟ್ಪಾತ್ ಮೇಲೆ ತರಕಾರಿ ಇಡ್ತಾನೆ. ಆಗ ಇನ್ನೆಷ್ಟು ಜನಕ್ಕೆ ತರಕಾರಿ ವ್ಯಾಪಾರ ಆಗ್ಬೋದು? ಇರೋ 10 ಮನೆ ವ್ಯಾಪಾರ ಲಕ್ಷಣ ಹೇಗೆ? ಅದರ ಮಧ್ಯದಲ್ಲಿ ಕೆಲವು ದೃಷ್ಟಿದೋಷಗಳು, ಅದರ ಮಧ್ಯದಲ್ಲಿ ಈ ತಂತ್ರಸಾರ ಎಂಬತಕ್ಕಂಥದ್ದು ಒಮ್ಮೆ ತಲೆ ಎತ್ತಿ ನಿಂತರೆ ನೀವು ಕೋಟಿ ಬಂಡವಾಳ ಹಾಕಿದ್ರು ಅದು ಮಣ್ಣು ಮುಗಿಸ್ಬಿಡುತ್ತೆ. ಈ ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ. ತಂತ್ರಸಾರ ಒಮ್ಮೆ ತಲೆ ಎತ್ತಿದ್ರೆ, ತಂತ್ರಸಾರ ಅಂದರೆ ಏನು? ಅದಕ್ಕೆ ಬೆಟ್ಟದಷ್ಟು ಖರ್ಚು ಮಾಡಬೇಕಾದ್ದಿಲ್ಲ. ಅಥವಾ ಒಂದು ವ್ಯಾಪಾರವನ್ನು ಹೊಡಿಬೇಕಾದ್ರೆ ಅದಕ್ಕೆ 1000 ರೂಪಾಯಿ ಖರ್ಚು ಮಾಡಬೇಕಾದ್ದಿಲ್ಲ. ಅದು ಖರ್ಚಾಗುವಂಥದ್ದು ವರ್ಷದ 365 ದಿವಸ ಇರತಕ್ಕಂಥ ಬೆಳೆ, ವರ್ಷದ 365 ದಿವಸ ಸಿಗುವಂಥ ಬೆಳೆ. ಬೇಸಿಗೆ ಕಾಲ ಬಂತು, ಈ ಬೆಳೆ ಸಿಗೋದಿಲ್ಲ, ಚಾನ್ಸೇ ಇಲ್ಲ, ಅವಾಗೂ ಸಿಗುತ್ತೆ. ಮಳೆಗಾಲ ಇವಾಗ ಸಿಗೋದಿಲ್ಲ, ಅವಾಗಲೂ ಸಿಗುತ್ತೆ. ಚಳಿಗಾಲ ಇಲ್ಲಿ ಸಿಗೋದಿಲ್ಲ, ಇಲ್ಲೂ ಸಿಗುತ್ತೆ.